ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಹುಮ್ನಾಬಾದ್ ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿಯಲ್ಲಿ ಬೋಗಸ್ ಬಿಲ್ ಆರೋಪ. ತಾಲೂಕಾ ಸಿಂದನಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಣ್ಕುಣೆ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡದೆ ಬಿಲ್ ಪಡೆದುಕೊಂಡಿದ್ದಾರೆ ಎಂದು ಗ್ರಾಮದ ನಿವಾಸಿ ಪ್ರಭು ನಾಗನಾಯಕ್, ಅಮರ್ ನಾಗನಾಯಕ್, ಯೋಹನ್ ನಾಗನಾಯಕ್ ಗಂಭೀರ ಆರೋಪ ಮಾಡಿದ್ದರು. ಮಂಗಳವಾರ ಗ್ರಾಮ ಪಂಚಾಯತ್ ಕಾರ್ಯಾಲಯ ಒಟ್ಟಾಗಿ ಮಾಧ್ಯಮ ಜೊತೆಗೆ ಮಾತನಾಡಿದ್ದರು. ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಲಾಗಿದೆ ಎಂದು ಫೈಲ್ ರೆಡಿ ಮಾಡಿ ಕಾಮಗಾರಿ ಮಾಡದೆ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ. ಈ ಬೋಗಸ್ ಬಿಲ್ ಪಡೆದುಕೊಂಡವರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರಭು ನಾಗನಾಯಕ್ ಹೇಳಿದ್ದರು. ನಮ್ಮ ಹೊಲದಲ್ಲಿ ಕಾಮಗಾರಿ ಪಡೆಯಲು ಅರ್ಜಿ ನೀಡಿದ್ದರೆ ಕಾಮಗಾರಿ ಹೆಸರು ಕಟ್ ಮಾಡುತ್ತಾರೆ. ಸದಸ್ಯರು ಕೊಟ್ಟಿರುವ ಹೆಸರು ಮಾತ್ರ ಎಕ್ಸ್ನ ಪ್ಲಾನ್ನಲ್ಲಿ ಇಡುತ್ತಾರೆ. ಸದಸ್ಯರು ಅವರಿಗೆ ಬೇಕಾದವರ ಹೆಸರು ಇಟ್ಟು ಕೆಲಸ ಮಾಡದೆ ಬಿಲ್ ತೆಗೆದುಕೊಳ್ಳುತ್ತಾರೆ ಎಂದು ಅಮರ್ ನಾಗನಾಯಕ್ ತಿಳಿಸಿದ್ದರು. ಜನರಿಗೆ ಕೆಲಸ ನೀಡದೆ ಮಷಿನ್ ಬಳಸಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿಸಿ ಮುಗ್ಧ ಜನರ ಬ್ಯಾಂಕಿಗೆ ಹಣ ಜಮಾ ಮಾಡಿಸಿ ಅವರಿಗೆ 200 ಕೊಟ್ಟು ಉಳಿದ ಹಣವನ್ನು ಸದಸ್ಯರು ಥಂಬ್ ಹಚ್ಚಿಕೊಂಡು ಹಣ ವಸೂಲಿ ಮಾಡಿಕೊಳ್ಳುತ್ತಾರೆ. ಬಡ ಜನರಿಗೆ ಕೆಲಸ ನೀಡಬೇಕು. ಅಧಿಕಾರಿಗಳ ಗಮನಕ್ಕೆ ವಿಷಯ ತಂದರೂ ಕೂಡ ಯಾವುದೇ ಕ್ರಮ ಆಗುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿ ಕ್ರಮ ಜರುಗಿಸಬೇಕು ಎಂದು ಯೋಹಾನ್ ಆಗ್ರಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರದೀಪ್, ಪ್ರಶಾಂತ್ ನಾಗನಾಯಕ್, ಸಾಗರ್ ನಾಗನಾಯಕ್, ಪ್ರಜ್ವಲ್ ನಾಗನಾಯಕ್, ಅರುಣ್ ನಾಗನಾಯಕ್, ನಿಖಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ, ಹುಮ್ನಾಬಾದ್. ನಾ ಹಣ್ಕುಣಿದವ್ರು ಇದ್ದೇವು. ಎಲ್ಲೋ ಹೆಣ್ಮಕ್ಳಿಗೆ ಎಷ್ಟೋ ಮಂದಿಗ್ರಿ ಕೆಲಸ ಮಾಡ್ಲಕ್ಕ ಕೆಲಸ ಇಲ್ದ ಬಟ್ಟಿ ಹುಮ್ನಾದ್ ಕೊಯ್ತಾರ. ಬಟ್ ಇವರು ಒಯ್ದು 200 ರೂಪಾಯಿ ಕೊಡ್ತಾರ, ಫೋಟೋ ಇಳಿಸ್ಕೋತಾರ, ಅಕೌಂಟಿಗೆ ಹಾಕೊಂಡು ಮನಿ ತಿರುಗಿ ತಮ್ಮ ಹೊಡ್ದು ರೊಕ್ಕ ಎತ್ಕೋತಾರ. 200 ರೂಪಾಯಿ ಕೊಡ್ತಾರ್ರಿ ಒಂದ್ ಸರ್ತಿ ಎತ್ಕೊಂಡ್ರಿ ಅಂದ್ರೆ. ನಮಗೆ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಇಲ್ರಿ. ಇವ್ರು ಏನ್ ಮಾಡ್ತಾರ ಅಂದ್ರೆ ಬೋಲ್ಡೀಜರ್ ಅದ್ರದ್ದು ಹಚ್ಚಿ ಕೆದರ್ಸೋದು, ಹೆಣ್ಮಕ್ಳಿಗೆ ಒಯ್ದು 200 ಕೊಡ್ತಾರ, ಫೋಟೋ ಇಳಿಸ್ಕೋತಾರ. ನಾವು ಕೆಲಸ ಮಾಡ್ಬೇಕೇನು ಮಾಡ್ಬಿಡ್ತು ಸರ್. ಬಜೆಟ್ ಗೌರ್ಮೆಂಟ್ ಬಿ ಲಾಸ್ ಆಗ್ಲತ್ತಲ್ಲ ರೀ. ಅವ್ರ ಮನೆಗೆ ಹೋಲತ್ತದ್ರಿ, ನಮಗ್ ಬಿ ಫಾಯ್ದೆ ಇಲ್ಲ, ಗೌರ್ಮೆಂಟ್ ಬಿ ಫಾಯ್ದೆ ಇಲ್ಲ. ಇವ್ ಮೆಂಬರ್ ಕೊಡ್ರಿ ಒಂದ್ ವಾರದಾಗ 2,000, 4,000, 5,000 ಹಾಕಿಸ್ಕೋತಾರಿ. ಸರ್, ನಾವು ಹಣಕುಡಿ ನಿವಾಸಿ. ನಮ್ಮದು ಏನಪ್ಪ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸ ಇಟ್ಕೋಬೇಕು ನಮ್ಮ ಹೊಲದಲ್ಲಿ ಅಂತಂದ್ರೆ ಡೈರೆಕ್ಟಾಗಿ ನಾವು ಪಂಚಾಯತ್ ಬಂದು ಬರ್ಸ್ದೇವು ಅಂತ ತಿಳ್ಕೊರಿ. ಅದು ಒಟ್ಟು ಎಕ್ಸೆಪ್ಟ್ ಮಾಡಲ್ಲ ಅವರು. ಮೆಂಬರ್ ಥ್ರೋಲಿಂದೇ ಬರ್ರಿ. ಮೆಂಬರ್ ಥ್ರೋಲಿಂದ ಬಂದ್ರೆ ಏನು ಮಾಡ್ತಾರೆ ಅವರು, ಮೆಂಬರ್ಗಳೇ ಬರ್ಸ್ಕೋತಾರೆ, ಮೆಂಬರ್ಗಳೇ ಮಾರ್ಕೋತಾರೆ. ನಮ್ಮ ಕೆಲಸ ಬರ್ಸಿದೇವು ಅಂತ ಹೇಳೋ ಅದು ಹೆಸರು ಬರಲ್ಲ. ಅದು ಎಕ್ಸೆಲ್ ಪ್ಲ್ಯಾನು ನಮಗೆ ತೋರಿಸಲ್ಲ. ಎಕ್ಸೆಲ್ ಪ್ಲ್ಯಾನ್ದಾಗ ನಾವು ಲೋನ್ ಬರ್ಸ್ಲಕ್ಕೆ ಬಂದೇವು ಅಂತಂದ್ರೆ ಅವ್ರೇನಂತಾರೆ, ಇಲ್ಲ ಅದು ರಿಜಿಸ್ಟ್ರಿ ಮನೆಗೆ ಅದ, ಅವ್ರು ಬಂದ್ಮೇಲೆ ಬರ್ಸರಿ, ಅವ್ರಿಗೆ ಕರೆಸ್ರಿ, ಇವ್ರಿಗೆ ಕರೆಸ್ರಿ, ಮೆಂಬರ್ಗಳಿಗೆ ಹೇಳಿಸ್ರಿ. ಅಟ್ಲೀಸ್ಟ್ ನಾವು ಬರ್ಸಿ ಹೋಗಿದ ಮೇಲೂ ನಮ್ಮ ಹೆಸರು ಬರಲ್ಲ. ಟೋಟಲಿ ಮೆಂಬರ್ ಏನು ಬರ್ಸ್ತಾರೆ ಅದೇ ಬರ್ತದೆ, ಮೆಂಬರ್ಗಳೇ ಮಾಡಿಸ್ಕೋತಾರದು ಲೋನು. ಒಟ್ಟೆ ಟೋಟಲಿ ನಾವೊಂದು ಬಾತ್ರೂಮ್ ಕಟ್ಟಿಗೆಸಿಂದು 6 ವರ್ಷ ಆಯಿತು, ಇನ್ನೂವರೆಗೂ ಅದ್ರ ಬಜೆಟ್ ಬಂದಿಲ್ಲ ಅಂತ ಪಿ ಡಿ ಒ ಮೇಡಮ್ ಒಪ್ಪನೇ ಹೇಳ್ತಾರೆ. ಶೌಚಾಲಯ ಅದು ನಾವು ಓನಾಗಿ ಖುದ್ದಾಗಿ ಅಮೌಂಟು ನಾವು ಸಾಲ ಸೋಲ ಮಾಡಿ ಕಟ್ಕೊಂಡಿದ್ದೀವಿ ಶೌಚಾಲಯ. ಬಟ್ ಅದ್ರ ಬಿಲ್ ಬಂದಿಲ್ಲ, ಇನ್ನೂ ಬಿಲ್ಲು ಬಂದಿಲ್ಲ. ಮತ್ತು ನಾವು ನಮ್ಮದು ಏನೇ ಒಂದು ಕೆಲಸ ನಮ್ಮದು ಮನೆ ಎದುರು ನಾಲಿ ಅದ, ನಾಲಿ ಮಾಡ್ಲಾರ್ದೇನೆ ಬಿಲ್ ಎತ್ತಾರೆ ಪೂರ ಟೋಟಲಿ. ಹಣಕುಣಿ ಟೋಟಲಿ ವಾರ್ಡ್ ನಂಬರ್ 2 ಒಂದು 2 ಕಡೆನೆ 2 ಸೈಡ್ ಟೋಟಲಿ. ಇಲ್ಲಿಂದ ಏನಪ್ಪಾ ಅಂತಂದ್ರೆ ಪೂರ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಆರ್ಪಾರ್ ಊರು, ಅರ್ಧ ಎಕರೆ ಚರಂಡಿ, 200 ಮೀಟರ್ ಇಟ್ಕೊಂಡ್ರೆ ಅದ್ರೊಳಗೆ ಮಾಡಿದ್ದೆ 50 ಮೀಟರ್ ಅಷ್ಟೇ ಬಿಲ್ ಆಗಿದ್ದು. ಪೂರ 200 ಮೀಟರ್ದು ಆನ್ಲೈನ್ ಒಳಗೆ ನೋಡ್ತೀವಿ ಸರ್. ನಾವು ನರೇಗಾದಾಗ ಆನ್ಲೈನ್ ನೋಡ್ತೀವಿ ನಾವು, ಯಾರ ಮನೆಯಿಂದ ಯಾರ ಮನೆಯವರೆಗೂ ಚರಂಡಿ ಆಗ್ಯದ, ಎಷ್ಟು ಬಿಲ್ ಅದ ಅಲ್ಲಿ ನೋಡಿದ್ರೆ ಏನಿಲ್ಲ. ಚರಂಡಿ ಅದ 50 ಮೀಟರ್, ಅವ್ರು ಬಿಲ್ ಎತ್ಕೊಂಡ್ರೆ 200 ಮೀಟರ್. ಮತ್ತೊಂದು ಮನೆ ಇನ್ನೊಂದೇನಪ್ಪ ಅಂತಂದ್ರೆ ಗೌರ್ಮೆಂಟ್ ಮನೆಗಳು ಹಾಕ್ಬೇಕಂತೇಳಿ ಮೊದಲೇ ಏನು ಮಾಡ್ಯಾರ ಮೆಂಬರ್ಗಳು 55,000 ರೂಪಾಯಿ ಒಬ್ಬೊಬ್ಬರ ಬಿಲ್ ತೊಗೊಂಡ್ಬಿಟ್ರ. ಈಗ ಮತ್ತೆ ಮಾಡ್ಬೇಕಂತಂದ್ರೆ ಅದಕ್ಕೆ ಆ ಪೇಪರು ಈ ಪೇಪರು ಅಂತ 3,000 ರೂಪಾಯಿ ಡಿಮ್ಯಾಂಡ್ ಇಟ್ಟರ. ನಾವೇನಾದ್ರು ಇಲ್ಲ, ನಾವು ಕೊಟ್ಟಿಲ್ಲ ಸರ್. ಆಜು ಬಾಜು ಜನ ಈಗ ನಮ್ದು ಒತ್ತಾಯ ಅಂದ್ರೆ ನಮಗೆ ನ್ಯಾಯ ಸಿಗಬೇಕು. ನಮ್ಮ ಹೊಲದ ಮೇಲೆ ಅವರು ಯಾವ ರೀತಿಲಿ ಯಾವ ಅಧಿಕಾರಿಗಳು ಪಾಸ್ ಮಾಡ್ಯಾರ, ಪಿ ಡಿ ಒ ಮಾಡ್ಯಾರ, ಅಧ್ಯಕ್ಷ ಮಾಡ್ಯಾರ, ಏನು ಜಿಯೋ ಮಾಡ್ಯಾರ. ಮೊನ್ನೆ AD ಸರ್ ಬಂದ ಕೇಶಂದು ಇದು ಲೊಕೇಶನ್ ಫೋಟೋ ಎಲ್ಲ ನೋಡ್ಕೊಂಡು ಹೋಗ್ಯಾರ. ಬಟ್ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. 25 ದಿವಸದಿಂದ ಏನಪ್ಪಾ ಅಂದ್ರೆ ನಾವು ಯು ಆಫೀಸ್ನಲ್ಲಿ ಕಂಪ್ಲೇಂಟು ಕೊಟ್ಟು ರಿಸೀವ್ಡ್ ಕಾಪಿನೂ ತೊಗೊಂಡಿವಿ. ಅವ್ರಲಿಂದನೂ ಏನೂ ರೆಸ್ಪಾನ್ಸ್ ಇಲ್ಲ. ಇದು ತಹಸೀಲ್ ಆಫೀಸ್ನೂ ಹೋಗಿದ್ದೇವೆ, ಅಲ್ಲೂ ಇನ್ಬಾಕ್ಸ್ನೊಳಗೆ ಇದು ಕೊಟ್ಟಿದ್ದೇವೆ ಕಂಪ್ಲೇಂಟ್. ಅದ್ರದ್ದು ಏನೂ ರೆಸ್ಪಾನ್ಸ್ ಇಲ್ಲ. ಟೋಟಲಿ ಆಲ್ ಎಲ್ಲರೂ ಏನಪ್ಪ ಅಂದ್ರೆ ಇನ್ವಾಲ್ವ್ ಆಗಿರೋದ್ರೊಳಗೆ. ಪಂಚಾಯತ್ ಬಂದು ನಾವು ಏನಾದರೂ ಕೇಳಿದೆವು ಅಂತಂದ್ರೆ ಅವ್ರ ಮೇಡಮ್ ಇಲ್ಲ, ಇವ್ರ ಮೇಡಮ್ ಇಲ್ಲ, ಡಾಟಾ ಕೊಡ್ರಿ ಅಂತಂದ್ರೆ ಅದೂ ಇಲ್ಲ. ಟೋಟಲಿ ರೆಸ್ಪಾನ್ಸೇ ಇಲ್ಲ. ಮೆಂಬರ್ಗಳು ಏನಪ್ಪ ಅಂದ್ರೆ ಬರ್ರಿ ಮೇಡಮ್, ಅವರು ಅಧಿಕಾರಿಗಳೇ ಮೆಂಬರ್ಗಳಿಗೆ ಫೋನ್ ಮಾಡಿ ಕೇಳಿದ್ರು ಅವ್ರು ಬರ್ಲಾಕ ರೆಡಿ ಇಲ್ಲ. ಯಾರು ರೆಡಿ ಇಲ್ಲ.
ನನ್ನ ಹೆಸರು ಪ್ರಭು ಅಂತ. ನಾನು ಹಣಕುಣಿ ನಿವಾಸವಾಗಿದ್ದೀನಿ. ನಮ್ಮ ಪಂಚಾಯತ್ತು ಸಿಂದನಕೆರೆ ಗ್ರಾಮ ಪಂಚಾಯತ್ ಬರುತ್ತೆ. ನಮ್ಮ ಹೊಲದಲ್ಲಿ ಸರ್ವೆ ನಂಬರ್ 62, ಸರ್ವೆ ನಂಬರು ಹಿಸ್ಸಾ 3 ಇದೆ. ಒಂದು ಮರ್ಯಪ್ಪ ಮಲ್ಲಪ್ಪ ಮತ್ತು ಮಾರುತಿ ಮಲ್ಲಪ್ಪ, ಶ್ರೀಮಂತ ಮಲ್ಲಪ್ಪ ಅವ್ರು ಆಲ್ರೆಡಿ ಏನೋ ತೀರ್ಕೊಂಡು ಹೋಗಿದ್ದಾರೆ. ತೀರ್ಕೊಂಡು ಹೋದ್ರೂ ಅದು ನಮ್ಮ ಶೆಣವರ ಹೆಸರಲ್ಲಿ ಇತ್ತು ಹೊಲ. ಆ ಹೊಲದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಶ್ರೀಮಂತ ಇನ್ನೂ ಬದುಕಿದ್ದಾರೆ ಅಂದ್ಬಿಟ್ಟು ಕೃಷಿ ಗುಂಡ ಹೊಡೆದ್ಬಿಟ್ಟು 3 ಹೊಡೆದಿವಿ ಅಂತ ಹೇಳ್ಬಿಟ್ಟು 3 ಏನು ಮಾಡಿದ್ದಾರೆ, ಅಮೌಂಟ್ ಎಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಮಾಹಿತಿ ಹಕ್ಕು ಪ್ರಕಾರ ಕೇಳಕ್ಕೆ ಬರ್ತಾ ಇದ್ದಾರೆ, ನಾ ಮಾಡಿಲ್ಲ ನೀವು ಮಾಡಿಲ್ಲ ಅಂತ ನಮ್ಮ ಊರಲ್ಲೇ ಹೇಳಿದ್ರು. ಈ ಗ್ರಾಮ ಪಂಚಾಯತ್ ಹಣಕುಣಿ ಗ್ರಾಮ ಪಂಚಾಯತ್ ಇದ್ದಿನ ಮೆಂಬರ್ಗಳು ನಾವು ಆರಿಸಿರೋಂಥ ಮೆಂಬರ್ಗಳು ಇದ್ದಾರೆ. ಬಟ್ ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಯಾರು. ಈಗ ನಾವು ಬಂದು ಪಂಚಾಯತ್ಗೆ ಕೇಳಿದ್ರೆ ಇಲ್ಲಿ ಏನಂತಾರೆ ಅಂದರೆ, ಇವತ್ತು ಬಾ ನಾಳೆ ಬಾ ಅಂತೇಳಿ ಆಲ್ರೆಡಿ ಒಂದು 15 ದಿನದ ಆಚೆ ಕಡೆ ರಿಟರ್ನ್ ಕಳಿಸಿದ್ರು. ಕೃಷಿ ಹೊಂಡ ಆಲ್ರೆಡಿ ಏನಾಗಿದೆ ಅಂದರೆ, ಒಂದು ಮೆಂಬರು 50 ಹೊಡೆದಿದ್ದಾರೆ. ನಮ್ಮ ಹೊಲದಾಗ 3 ಆಗಿದ್ದಾವೆ, ಟೋಟಲು 3 ಆಗಿದ್ದಾವೆ. ಟೋಟಲಿ ಕೃಷಿ ಹೊಂಡನೇ ಹೊಡೆದಿಲ್ಲ. ಆ ಇನ್ಫಾರ್ಮೇಷನು ನಮಗೆ ಗೊತ್ತಿಲ್ಲ. ಅದು ನಮ್ಮದು ಬಿಲ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಅದು ಕೆಲಸ ಆಗಿದೆ ಅಂತೇಳಿ ನಮಗೂ ಗೊತ್ತಿಲ್ಲ. ಆಲ್ರೆಡಿ ನಮ್ಮ ಹೊಲದಾಗ ಗಿಡಗಳೆಲ್ಲ ಇದ್ದಾವೆ. ಅವರು ನಾವು ಇಡ್ತೀವಿ ಅಂತ ಭೀ ನಮಗೆ ಹೇಳಿಲ್ಲ. ಆಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಗೆ ಅದ್ರ ಬಗ್ಗೆ ಡಾಟಾ ಗೊತ್ತಿಲ್ಲ. ಆಮೇಲೆ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ, ನಾವು ಕೆಲಸ ಏನಾದರೂ ಆಗಿದೇನಿಲ್ಲ ಅಂತೇಳಿ. ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಯ್ತು, ಇನ್ಫಾರ್ಮೇಷನ್ ಬಂತು, ನಿಮ್ಮ ಹೊಲದಾಗ ಕೃಷಿ ಗುಂಡ ಆಗಿದೆ ನೋಡು ಅಂತೇಳಿ ಥರ್ಡ್ ಪಾರ್ಟಿಯವ್ರು ಹೇಳಿದ್ರು ನಮಗೆ. ಅವಾಗ ನಾವು ಪಂಚಾಯತ್ ಬಂದು ಕೇಳಿದಾಗ ಏನು ಹೇಳಿದ್ರು ಇವರು ಅಂದರೆ, ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ನಮ್ಮ ಊರಲ್ಲಿ ಕೆಲಸ ಆಗಿರೋದು ನಮ್ಮ ಮೆಂಬರ್ಗಳಿಗೆ ಕೇಳಬೇಕಾಗುತ್ತೆ. ನಾವು ಅಲ್ಲಿ ಕೇಳಿದ್ರೆ ಅವ್ರು ಏನಂದ್ರು, ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂತ ಹೇಳ್ಬಿಟ್ರು. ನಮ್ಮಲ್ಲಿ ಇರೋದು 7 ಜನ ಮೆಂಬರ್. 7 ಜನಕ್ಕೆ ನಮ್ಮ ಒಡಿಗೆ ಬರೋರು 3 ಜನ. ಆ 3 ಜನ ಕೇಳಿದ್ರೆ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ನಾವು ಪಂಚಾಯತ್ ಬಂದ್ವಿ. ಪಂಚಾಯತ್ ಬಂದು ಕೇಳಿದ್ರೆ ಅವ್ರು ಏನು ಹೇಳಿದಾರೆ ಫೋನಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಮಾಹಿತಿ ಪ್ರಕಾರ ಚೆಕ್ ಲಿಸ್ಟ್ ಆದರೂ ಕೊಡಬೇಕಿತ್ತು, ಈ ಕೆಲಸ ಆಗಿದೆ ಇಲ್ಲ ಅಂದ್ಬಿಟ್ಟು. ಅದನ್ನು ಕೊಡಲಿಲ್ಲ ನಮಗೆ. ಪರವಾಗಿಲ್ಲ ಅಂದ್ಬಿಟ್ಟು ಅವತ್ತು ನಾವು ರಿಟರ್ನ್ ಹೋದ್ವಿ. ನೀವು ಇದು ಮಾಹಿತಿ ಹಾಕಬೇಕಂದ್ರೆ ಒಂದು ಲೆಟರ್ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆ ಲೆಟರ್ ಬರಲಿಕ್ಕೆ ಬರೆದು ಕೊಟ್ವಿ. ಇಲ್ಲ ಈ ಥರ ಬರಲ್ಲ, ಪೋಸ್ಟ್ ಲ್ಯಾಡಲ್ಲಿ ತೊಗೊಂಡು ಬಂತಂದ್ರೆ ನಾವು ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಪೋಸ್ಟ್ ಲ್ಯಾಡ್ ತೊಗೊಂಡು ಬಂದು ಇವ್ರ ಕೈಯಲ್ಲಿ ಕೊಟ್ಟರೆ, ಇವತ್ತು ಬಂದಿದ್ದು ಬೆಳಗ್ಗೆ ಕೊಡೋಕ್ಕೆ. ಬಂದ್ರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ಕೊಡೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು. ಅದು ಟೈಮ್ ನಮಗೂ ಗೊತ್ತಿದೆ. ಇವರು ಆನ್ಲೈನಲ್ಲಿ ಕೊಡಬೇಕಂದ್ರೆ 45 ದಿನ ಟೈಮ್ ಇದೆ, ನಮಗೂ ಗೊತ್ತಿದೆ, ನಾವು ಆಮೇಲೆ ತೊಗೊಳ್ತೀವಿ. ಬಟ್ ಇವರು ಆಫ್ಲೈನಲ್ಲಾದ್ರೂ ಕೊಡ್ಬೋದು, ಇತ್ತಲ್ಲ ಇದು ಈ ಥರ ಇದೆ, ಇಲ್ಲೇ ತೊಗೊಳ್ಳಿ ಅಂತೇಳಿ. ಅವ್ರು ಕೊಟ್ಟಿಲ್ಲ. ಇವಾಗ ಏನಂತ ಹೇಳ್ತಾ ಇದ್ದಾರೆ, ಮೆಂಬರ್ ಅವ್ರು ಫೋನ್ ಮಾಡಿದ್ರೆ ಒಂದು 10 ಜನ 20 ಜನ ಬಂದಿದ್ದಾರೆ. ಬಂದ್ಬಿಟ್ಟು ಪಂಚಾಯತಲ್ಲಿ ದರೋಡೆ ಥರ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ. ನೀವು ಸರ್ಕಲ್ ಅವ್ರಿಗೆ ಫೋನ್ ಮಾಡಿ ತಾನೇ ಅಂಜು ಓಡೋಗ್ತಾರೆ ಅವ್ರು ಅಂದ್ಬಿಟ್ಟು ನಮ್ಮ 3 ಮೆಂಬರೇ ಮಾತಾಡಿದ್ದಾರೆ. ಇದು ನಮ್ಮ ಕಿವಿಯಲ್ಲಿ ಬಂದಿದೆ. ಇವಾಗ ಇಲ್ಲಿ ಬಂದಾಗ ಇದು ಮಾತಾಗಿದೆ. ಅದಕ್ಕೆ ಅವರು ಯಾರ ಕರೆಸಲಿ, ಯಾರಿಗಾದ್ರೂ ಕರೆಸಲಿ, ನಾವು ಹಕ್ಕು ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ. ನಾವು ಹಕ್ಕಿನ ಸಲಕ್ಕೆ ಹೋರಾಡ್ತೀವಿ. ಇದು ಒಂದೇ ಅಂತಿಲ್ಲ, ಒಬ್ಬೊಬ್ಬರು 50 ಮಾಡಿದ್ದಾರೆ, ಕೃಷಿ ಗುಂಡ ಮಾಡಿದ್ದಾರೆ, ಕೊಳಚೆ ನಾಲಿ ಮಾಡಿದ್ದಾರೆ, ಮತ್ತು ರೋಡ್ದು ನಾಲಿಗಳು ಮಾಡಿದ್ದಾರೆ, CC ರೋಡ್ ಮಾಡಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಬರುವಂಥ, ನಮ್ಮ ಓಣಿಯಲ್ಲಿ ಬರುವಂಥ ಯಾವುದೇ ಥರ ಕೆಲಸಗಳು ಆಗಿಲ್ಲ. ಒಂದು ಕೆಲಸ ಆಗಲಿಲ್ಲ ಯಾವುದು. ನಾವು ಇಲ್ಲಿ ತನಕ ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಆನ್ಲೈನಲ್ಲಿ ಡಾಟಾ ತೆಗೆದು ನೋಡಿದಾಗ ಗೊತ್ತಾಗಿದೆ ನಮಗೆ ಎಲ್ಲ ಕೆಲಸ ಆಗಿದೆ ಅಂತೇಳಿ. ಎಷ್ಟು ಕೆಲಸ ಆಗಿದೆ ಅಂದರೆ, ಅರ್ಧ ಕಿಲೋಮೀಟರ್ ಒಂದು ಕೆಲಸ ತೋರಿಸಿದ್ದಾರೆ. ಬಟ್ ಒಂದು ಗೇಣು ಕೆಲಸ ಮಾಡಲಿಲ್ಲ ಅವರಲ್ಲಿ. ಅದ್ರ ಸಲಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಹಕ್ಕು ಪರವಾಗಿ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ನ್ಯಾಯ ಬೇಕಂತ ನಾವು ಇಲ್ಲಿ ಬಂದಿದ್ವಿ. ಇವರು ನೋಡಿದ್ರೆ ಇವತ್ತು ಬಾ ನಾಳೆ ಬಾ ಅಂತೇಳಿ PDO ಮೇಡಮ್ಗೆ ಫೋನ್ ಮಾಡಿದ್ವಿ. ಬೆಳಗ್ಗೆ 1 ಗಂಟೆ ಬರ್ತೀನಿ ಅಂತ ಹೇಳಿದ್ರು. ಇವಾಗ ನಾವು 9 ಗಂಟೆಗೆ ಊಟ ಮಾಡಿಲ್ಲ, ಆದ್ರೂ ಇಲ್ಲಿ ಬಂದು ಕುಂತಿದ್ವಿ ನಾವು. ಅವ್ರು ಇನ್ನೂ ಬಂದಿಲ್ಲ ನಮಗೆ. ಇಲ್ಲಿ ಕೇಳಿದ್ರೆ ನಾನು ಅಲ್ಲಿದ್ದೀನಿ, ನಾನು ಫಂಕ್ಷನ್ ಇದೆ, ನಾನು ಅಲ್ಲಿದ್ದೀನಿ, ಅವ ಬರ್ತೀನಿ ಅಂತಾರೆ. ಮತ್ತು ನಮ್ದು ಏನು 2 ಮೆಂಬರ್ ಕೆಲಸ ಮಾಡಿದಾರಲ್ಲ, ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಮ ಟೋಟಲಿ ನಮ್ಮ ಎದುರು ಯಾರೂ ಬರ್ತಾ ಇಲ್ಲ. ನಾವು ಅಲ್ಲಿದ್ದೀವಿ, ನಾವು ಬರ್ತೀವಿ ಮಾಡ್ತೀವಿ. ಥರ್ಡ್ ಪಾರ್ಟಿ ಒಂದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಿಗೆ ಫೋನ್ ಮಾಡಿ, ಆಫೀಸಾಗ ಫೋನ್ ಮಾಡಿ, ನಾವು ಅಲ್ಲಿದ್ದೀನಿ ಬರ್ತೀನಿ ಅಂತ ಹೇಳು, ಅಲ್ಲಿ ಹುಮ್ನಾಬಾದ್ ಬಂದು ಸಿಗಿ, ಅಲ್ಲಿ ಬಂದು ಆಗಿದೆ. ಟೋಟಲಿ ಕೆಲಸನೇ ಆಗಿಲ್ಲ. ನಮ್ದು ಒತ್ತಾಯ ಏನಿದೆ ಅಂದ್ರೆ, ಕಾನೂನು ಪ್ರಕಾರ ಅದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಒಂದು. ಮತ್ತೆ ಅವ್ರಿಬ್ಬರು ಏನು ಮೆಂಬರ್ ಕೆಲಸ ಮಾಡಿದಾರಲ್ಲ, ಅವರಿಗೆ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಬೇಕು. ಇನ್ನೊಂದು ಮಾತು ಏನಿದೆ ಒಳಗಡೆ ಅಂತಂದ್ರೆ, ಎವ್ರಿ ಟೈಮ್ ಲೆಫ್ಟ್ ಆ್ಯಂಡ್ ರೈಟ್ ಅಂತಂದ್ರೆ, ಒಂದು ಲೇಡೀಸ್ ಬಂತಂದ್ರೆ ಮನೇಲಿ ಹೆಣ್ತಿಗೆ ನಿಂದಿರ್ತಾರೆ, ಒಂದು ಜೆಂಟ್ಸ್ ಬಂದರೆ ಅವ್ರು ನಿಂದಿರ್ತಾರೆ. 20 ವರ್ಷ ರಾಜಕೀಯ ಮಾಡಿದ್ದಾರೆ. ನಮ್ಮ ಊರಿಗೆ ಅಭಿವೃದ್ಧಿ ಎಂಬುದು ಏನಿಲ್ಲ. ನಮ್ಮ ಮಕ್ಕಳೆಲ್ಲ ಗಲೀಜು ನೀರು ಕೈಕಾಲಿಗೆ ಹತ್ತಿ ಮಾಡಿ ರೋಗ ರುಚಿಬಿಟ್ಟೆ ನಮ್ಮ ಮಕ್ಕಳಿಗೆ ಬರ್ತಾ ಇದೆ, ಅವ್ರ ಮಕ್ಕಳಿಗೆ ಬರ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಏನಿದೆ ಅಂದರೆ, ಒಂದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗಬೇಕು. ಅವರು ಟೋಟಲಿ ಊರಲ್ಲಿ ಎಲೆಕ್ಷನ್ ನಿಂದಿರಬಾರ್ದು. ಅವ್ರು ನಿಂದಿರ್ಬೇಕಂದ್ರೆ ಕುಟುಂಬಕ್ಕೆ ಸತ್ತೊಂದು 20 ವರ್ಷ ರಾಜಕೀಯ ಬರಬಾರ್ದು. ಅವಾಗಾದರೆ ಅವ್ರಿಗೊಂದು ನಮ್ಮ ಜನಕ್ಕೆ ನಾವು ಏನು ಮಾಡಿದೀವಿ, ನಾವು ಜನ ನಮಗೆ ಏನು ಸಂದೇಶ ಕೊಟ್ಟರು ಅನ್ನೋದು ಅವ್ರಿಗೆ ಹೋಗಿ ಮುಟ್ಟುತ್ತೆ ಅಂದ್ಬಿಟ್ಟು ನಮ್ಮದೊಂದು ಅಭಿಪ್ರಾಯ. ಮಾಡಿಲ್ಲ. ಅದಕ್ಕೂ ನಾವು ಇದನ್ನು ಹೇಳ್ತೀನಿ, ನಾವೇ ಅವರಿಗೆ ಗೆದಿಸಿರೋ ಜನಪ್ರತಿನಿಧಿ ನಾವೇ. ನಮ್ಮ ಜನ ಇದ್ದಾರೆ, ಏನೋ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನಾವು ಗೆದಿಸ್ಕೊಟ್ಟಿದ್ದೀವಿ. ಈಗ ಗೆದಿಸಿನ ತಪ್ಪಿಗೆ ನಾವು ಏನು ತೊಗೊಂಡು ಹೊಡ್ಕೊಂಡ್ರೆ ಕಮ್ಮಿನೇ. ಬಟ್ ಕಾಮಗಾರಿ ಮಾಡಿಲ್ಲ. ಈಗ ನಾ ಏನು ಹೇಳ್ತಾ ಇದ್ದೀನಲ್ಲ, ಒಂದು 5 ಕಾಮಗಾರಿಗಳು ನಮ್ಮ ಊರಲ್ಲಿ ಯಾವುದೇ ಥರ ಆಗಿಲ್ಲ. ಬಟ್ ನಾನು ಕಣ್ಣಿಗೆ ಕಾಣಿರೋದು 5. ಇನ್ನ ಏನೋ ಹೊರಗಡೆ ಮಾಹಿತಿ ಹಕ್ಕು ಪ್ರಕಾರ ನಾವು ತೆಗೆದ್ರೆ ಎಷ್ಟು ಕೆಲಸ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಅವ್ರ ವಿರುದ್ಧ ತನಿಖೆ ಆಗಬೇಕು. ಮತ್ತು ಪಂಚಾಯತ್ದಾಗ ನಮ್ಮ ಪ್ರಕಾರ ಈ ಡಾಕ್ಯುಮೆಂಟ್ಸ್ ಪ್ರಕಾರ ನೋಡಿದ್ರೆ 2 ಕೋಟಿ ಘೋಟಾಳ ಆಗಿದೆ. ನಮ್ಮ ಊರಲ್ಲಿ 2 ಕೋಟಿ ಮಿನಿಮಮ್ ಹೇಳ್ತಾರೆ. ಪಂಚಾಯತ್ಗೆ 1 ಕೋಟಿ ಬರುತ್ತೆ ಅಂತೇಳಿ. ಬಟ್ ಈಗ ಇವರು 4 ವರ್ಷ ಗೆದ್ದಿದ್ದಾರೆ. ಇದೆಲ್ಲ ಡಾಟಾ ತೆಗೆದಾಗ ಗೊತ್ತಾಗುತ್ತೆ 2 ಕೋಟಿ ಮಿನಿಮಮ್. ಅದು ನಮ್ಮ ಗಲಿ ಸಲುವಾಗಿ 2 ಕೋಟಿ ಬಜೆಟಲ್ಲಿ ತಿಂದುಬಿಟ್ಟಿದ್ದಾರೆ. ಅದು ಕರೆಕ್ಟಾಗಿ ನಮ್ಗೆ ನ್ಯಾಯ ಪ್ರಕಾರ ಏನಿದೆ ಅಂದರೆ ತನಿಖೆ ಆಗಬೇಕು. ತನಿಖೆ ಆಗಬೇಕು ಅಷ್ಟೇ. ನಮ್ದು ಒತ್ತಾಯ ತನಿಖೆ ಆಗಬೇಕು. ನನ್ನ ಹೆಸರು ಪ್ರಭು ಅಂತೇಳಿ, ನಾನು ಹಣಕುಣಿ ನಿವಾಸಿ.